Minister for Housing and Minority Welfare BZ Zameer was invited to the inauguration of a 3-day training camp organized for 70 new MLAs of all parties at Chemavana in Bengaluru city. Karnataka Chief Minister Siddaramaiah, Karnataka Legislative Assembly Speaker UT Khadar, Council Chairman Basavaraj Horatti, Minister H.K. Pachal and other prominent leaders were present too. The training program started on Monday and it will cover parliamentary practices. Zameer Ahmed Khan encouraged everyone to be part of the training program and said it would help them serve the people of their constituency for the next 5 years. On behalf of all the MLAs, he thanked Speaker UT Khadar for organizing the training, and Zameer Ahmed Khan also received a memento. ಭಾಳ ದೊಡ್ಡದಂದರೆ ಹೊಸದಾಗಿ ಆಯ್ಕೆಯಾಗಿದ್ದ ಎಮ್ ಎಲ್ ಎಗಳಿಗೆ ಎಲ್ಲೋ ಒಂದು ಸತಿ ಆಸಕ್ತಿ ಇದೆ, ನಾವು ಏನೋ ಒಂದು ಮಾಡಬೇಕಂತ ಸಾಧನೆ ಮಾಡಬೇಕಂತ ಹಿನ್ನೆಲೆಯಲ್ಲಿ ತಾವು ಬಂದಿರೋದಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಬೇರೆ ಥರ ಇದು ಮಾಡೋಕ್ಕಂತೂ ತಾವು ಬಂದಿಲ್ಲ ಅಂತ ನನಗನ್ನಿಸ್ತಾ ಇದೆ. ನಿಮಗೆಲ್ಲ ನಾನು 3 ದಿನ ಕಾಲ ಈ ತರಬೇತಿಯನ್ನು 3 ದಿನ ಕಾಲನ ಹಮ್ಮಿಕೊಂಡಿದ್ದಾರೆ. ದಯಮಾಡಿ ಕೆಲಸ ಅಂತೂ ಇದ್ದೇ ಇರ್ತದೆ ಸಹಜ. 3 ದಿನ ಕಾಲನ ತಾವು ಎಲ್ಲ ಕೆಲಸನ ದೂರಕ್ಕಿಟ್ಟು ಇದರಲ್ಲಿ ತರಬೇತಿಯಲ್ಲಿ ತಾವು ಮನಸ್ಸು ಕೊಟ್ಟು ಅದಲ್ಲಿ ಇರಬೇಕಂತ ಹೇಳ್ಬಿಟ್ಟು ನಿಮ್ಮನ್ನು ಮನವಿ ನಾನು ಮಾಡ್ಕೊಂಡು ಇನ್ನೊಂದು ಬಾರಿ ನಾವು ನಮ್ಮ ಸ್ಪೀಕರ್ ಸಾಹೇಬರಿಗೆ ನಿಜವಾಗ್ಲೂ ಧನ್ಯವಾದಗಳು ಎಲ್ಸಕ್ಕೆ ಬಯಸ್ತಾ ಇದ್ದೀನಿ. ಏನೀಗಂದರೆ ನಾವು ಒಂದು ಎಮ್ ಎಲ್ ಎಗಳ ಬಗ್ಗೆ ಒಂದು ಚಿಂತನೆ ಇಟ್ಟು ಅವ್ರಿಗೆ ಒಳ್ಳೆಯ ಟ್ರೈನಿಂಗ್ ಕೊಡಬೇಕು, ಒಳ್ಳೇದಾಗಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ಅವ್ರು ಕರೆಸಿದ್ದಾರೆ. ನಿಮ್ಮೆಲ್ಲ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ನಮಗೆಲ್ಲ ಗೊತ್ತೇ ಇರ್ಬೋದು, ಇದು ನನ್ನ ಅನಿಸಿಕೆ ನನಗೆ ಗೊತ್ತಿದ್ದಂಗೆ ನಾನು 5ನೇ ಬಾರಿ ಎಮ್ ಎಲ್ ಎ ಆಗಿದ್ದೀನಿ. ಇದು ತರಬೇತಿ ಇದನ್ನು ನನ್ನ ಅನಿಸಿಕೆ ರಮೇಶ್ ಕುಮಾರ್ ಆದಮೇಲೆ ನಮ್ಮ UT ಖಾದರ್ ಸಾಹೇಬ್ರನ್ನೇ ಎಮ್ ಎಲ್ ಎ ಬಗ್ಗೆ ಚಿಂತನೆ ಇಟ್ಕೊಂಡು ಅವ್ರು ಕರೆದಿರೋಂಥ ನಾನು ಭಾವಿಸ್ತಾ ಇದ್ದೀನಿ. ಇದು 2ನೇ UT ಖಾದರ್ ಸಾಹೇಬ್ರೇ ಕರೆದಿರೋದಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ನೀವೆಲ್ಲ 3 ದಿನ ಕಾಲ ಕೆಲಸ ಇದೆ ಅಂತ ಯಾರು ಹೋಗ್ಕೂಡ್ದು. 3 ದಿನ ಕಾಲ ಈ ತರಬೇತಿದಲ್ಲಿ ತಾವು ಇರಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಇನ್ನೊಂದು ಬಾರಿ ನನ್ನ ಅಭಿನಂದನೆ UT ಖಾದರ್ ಸಾಹೇಬ್ರಿಗೆ UT ಖಾದರ್ ಸಾಹೇಬ್ರನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ.